ನಮಸ್ತೆ, ನನ್ನ ಹೆಸರು ಗುರು. ವೆಲ್ಕಮ್ ಟು ಮೈ ಚಾನಲ್ G2LIC ಗುರು. G2LIC ಗುರುಗೆ ಸ್ವಾಗತ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದಾರೆ ಅವ್ರಿಗೆ ತುಂಬ ಹೃದಯದ ಸ್ವಾಗತದೊಂದಿಗೆ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ಸಾಮಾನ್ಯವಾಗಿ ನಾವು ನಮ್ಮ ಜೀವನ ಪೂರ್ತಿ ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಕಳೀತಾ ಇರ್ತೀವಿ. ಸೊ ಬೇರೆಯವರು ಕೂಡ ನಮಗೆ ಕೊಡುವಂತ ಗೈಡೆನ್ಸ್ ಏನಪ್ಪಾ ಅಂತಂದ್ರೆ, ಬೇರೆಯವ್ರನ್ನ ಅರ್ಥ ಮಾಡ್ಕೋ. ಸೊ ನಿನ್ನ ಜೊತೆ ವ್ಯವಹಾರ ಮಾಡುವಂತವ್ರು ಯಾರಿದ್ದಾರೆ ಅವ್ರ ಜೊತೆ ಅವ್ರನ್ನ ಅರ್ಥ ಮಾಡ್ಕೋ. ಫ್ಯಾಮಿಲಿ ಇದ್ರೆ ಫ್ಯಾಮಿಲಿ ಮೆಂಬರ್ಸ್ ಅರ್ಥ ಮಾಡ್ಕೋ. ಮಕ್ಕಳಿಗೆ ಅಂತ ತಿಳ್ಕೊ, ಹೆಂಡತಿ ಹೇಗೆ ಅಂತ ಅರ್ಥ ಮಾಡ್ಕೋ, ಅಥವಾ ಗಂಡ ಹೇಗೆ ಅಂತ ಅರ್ಥ ಮಾಡ್ಕೋ, ತಂದೆ ತಾಯಿ ಹೇಗೆ ಅಂತ ಅರ್ಥ ಮಾಡ್ಕೋ. ಹೀಗೆ ಎಲ್ಲರನ್ನು ಅರ್ಥ ಮಾಡ್ಕೋ ಅಂತಾನೆ ಹೇಳ್ತಿರ್ತೀವಿ. ಅವ್ರ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಸಲಹೆಗಳೇ ಸಾಕಷ್ಟು ಕಡೆಯಿಂದ ಬರ್ತಿರುತ್ತೆ. ಸೊ ನನಗನ್ಸೋ ಪ್ರಕಾರ ಬೇರೆಯವ್ರನ್ನ ನಾವು ಅರ್ಥಕೊಬೇಕು ಅಂತಂದ್ರೆ ಖಂಡಿತವಾಗ್ಲೂ ಮೊದಲು ನಾನೇನು ಅಂತ ಅರ್ಥಕೊಬೇಕು ಅಂತ ನನ್ಗನ್ಸುತ್ತೆ. ರೈಟ್. ಸೊ ಆ ವಿಷಯಕ್ಕೆ ಬಂದಾಗ, ಸೊ ನಾನೇನು ಅಂತ ತಿಳ್ಕೊಂಡಾಗ ಸೊ ಈಸಿಯಾಗಿ ಬೇರೆಯವ್ರನ್ನು ಕೂಡ ಅರ್ಥ ಮಾಡ್ಕೊಬಹುದು ಅಂತ ನನ್ನ ಅಭಿಪ್ರಾಯ. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತಾನೆ ಇವತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ಸೊ ನಿಮ್ಗೆ ಅರ್ಥ ಆಗುತ್ತೆ. ಸೊ ಯೂಸ್ಫುಲ್ ಆದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್, ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ನೀರಿನ ಜೊತೆ ನೀರು ಬೆರೆತ್ರೆ ಎರಡನ್ನು ಸೆಪರೇಟ್ ಮಾಡುವಂತ ಸಾಮರ್ಥ್ಯ ಆಗೋದಿಲ್ಲ, ಸಾಧ್ಯನೂ ಇಲ್ಲ. ಹಾಲಿನ ಜೊತೆ ಬೆರೆತಾಗ ಎರಡರ ಪ್ರಮಾಣ ಕೂಡ ಖಂಡಿತವಾಗ್ಲೂ ಮಿಕ್ಸ್ ಆಗಿರುತ್ತೆ. ಮತ್ತೆ ಅದನ್ನ ಬೇರ್ಪಡಿಸೋದು ಕೂಡ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಎರಡೂ ಕೂಡ ದ್ರವನೇ. ಸೊ ನೀರು ಮತ್ತೆ ದ್ರವ ಎರಡೂ ದ್ರವ ಆಗಿರೋದ್ರಿಂದ ಹಾಲನ್ನ ನೀರಿನ ಜೊತೆ ಬೆರೆಸಿದ್ರೆ ಖಂಡಿತವಾಗ್ಲೂ ಇದು ಎರಡೂ ಕೂಡ ಸಂಪೂರ್ಣವಾಗಿ ಬೆರೆಯೋದಿಲ್ಲ. ಕಾರಣ ಗೊತ್ತಿದೆ ನಿಮ್ಗೆ. ಅದೇ ರೀತಿ ಕೂಡ ನಾವು ಇನ್ನೊಬ್ಬನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಸೊ ನಮ್ಮಲ್ಲಿರುವಂತ ಲಕ್ಷಣಗಳೇನಿದೆ, ಬೇರೆಯವ್ರ ಲಕ್ಷಣಗಳೇನಿದೆ, ಇದು ಎಲ್ಲಾನು ಬೆರಿಬೇಕಾಗಿ ಬರುತ್ತೆ. ಸೊ ಅದಕ್ಕೆ ನನಗನ್ಸೋ ಪ್ರಕಾರ ಮೊದಲು ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ಸೊ ಆಪೋಸಿಟ್ ಇರುವಂತವ್ರು ಇದಾರೆ ಅಥವಾ ಬೇರೆ ಯಾರಾದ್ರೂ ಅರ್ಥ ಮಾಡ್ಕೊಬೇಕಾದ್ರೆ ತುಂಬಾ ಈಸಿ ಅಂತ ನನ್ಗನ್ಸುತ್ತೆ. ಮತ್ತೆ ಮಹತ್ವಪೂರ್ಣವಾಗಿ ಕೂಡ ನಾವು ಅರ್ಥ ಮಾಡ್ಕೊಬಹುದು, ಅವ್ರ ಜೊತೆ ಬೆರಿಬಹುದು. ಬೆರೆತಂತ ಕ್ಷಣ ಇರ್ಬೋದು ಅಥವಾ ಜೀವನ ಪೂರ್ತಿ ಇದ್ದಂತ ವ್ಯವಸ್ಥೆ ಏನಿದೆ ಅದು ಬೇರ್ಪಡಿಸಲಾಗದಂತ ಮಟ್ಟಕ್ಕೆ ಇರುತ್ತೆ ಅಂತ ನಾನು ಅನ್ಕೊಳ್ತೀನಿ. ಸೊ ಹಾಗಿದ್ರೆ ಇವತ್ತಿನ ವಿಷಯ ಬನ್ನಿ, ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ. ನೋ ಯುವರ್ ಸೆಲ್ಫ್. ಸೊ ಮೊದಲನೇದಾಗಿ ನನ್ನನ್ನ ನಾನು ಅರ್ಥ ಮಾಡ್ಕೊಂಡ್ರೆ ಪ್ರಪಂಚ ಕೂಡ ಅರ್ಥ ಮಾಡ್ಕೊಳ್ಳುವಂಥದ್ದು ಈಸಿ. ಇದು ಮೊದಲನೇ ಹೆಜ್ಜೆ ನನ್ನ ಸಕ್ಸಸ್ಗೆ ಅಥವಾ ಸಾಧನೆಗೆ ಅಥವಾ ಪರಿಪೂರ್ಣತೆಗೆ ಅಂತ ಹೇಳ್ಬೋದು. ಸೊ ಹಾಗಿದ್ರೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನು? ಸೊ ಈ ಸ್ಟೇಟ್ಮೆಂಟ್ ಹೇಳೋ ಪ್ರಕಾರ ನನ್ನ ಥಾಟ್ಸ್ ಏನಿದೆ, ಫೀಲಿಂಗ್ಸ್ ಏನಿದೆ, ಸ್ಟ್ರೆಂತ್ಸ್ ಏನಿದೆ, ವೀಕ್ನೆಸ್ ಏನಿದೆ, ಸೊ ನನ್ನ ಆಲೋಚನೆಗಳೇನು, ನನ್ನ ಭಾವನೆಗಳೇನು, ನನ್ನ ಶಕ್ತಿ ಯಾವುದು, ಸಾಮರ್ಥ್ಯ ಏನು, ಅಥವಾ ನನ್ನಲ್ಲಿರುವಂತ ಒಂದು ವೈಫಲ್ಯತೆ ಏನಿದೆ, ವೀಕ್ನೆಸ್ ಏನಿದೆ, ಇದನ್ನ ತಿಳ್ಕೋಬೇಕು ಅಂತ ಹೇಳ್ತಿದೆ. ಸೊ ಥಾಟ್ಸ್ ಅಂದ್ರೆ ಎಲ್ರಿಗೂ ಅವ್ರದೇ ಆದಂತಹ ಆಲೋಚನೆ ಇರುತ್ತೆ. ಫೀಲಿಂಗ್ಸ್ ಕೂಡ ಒಬ್ಬರ ಬಗ್ಗೆ ಒಬ್ಬರಿಗೆ ಇರುವಂತಹ ಫೀಲಿಂಗ್ಸೇ ಬೇರೆ ಬೇರೆ ಇರುತ್ತೆ. ಸೊ ಅದೇ ರೀತಿ ಫೀಲಿಂಗ್ಸ್ ಬರ್ಬೇಕು ಅಂತೇನಿಲ್ಲ. ಸೊ ನಾನು ಕಂಡಂತ ಆಕಾಶ ಬೇರೆಯವ್ರಿಗೂ ಕೂಡ ಬೇರೆ ರೀತಿ ಕಾಣಿಸ್ಬೋದು. ಸೊ ಆಕಾಶದ ಬಗ್ಗೆ ಇರುವಂತ ಫೀಲಿಂಗ್ ಕೂಡ ಬೇರೆ ಬೇರೆ ರೀತಿ ಇರುತ್ತೆ. ಸೊ ನನ್ನಲ್ಲಿರುವಂತ ಸಾಮರ್ಥ್ಯ ಬೇರೆಲ್ಲರೂ ಇರ್ಬೋದು, ಇಲ್ದೇನೂ ಇರ್ಬೋದು, ಅಥವಾ ಇದ್ದಂತ ಸಾಮರ್ಥ್ಯನ ಗುರ್ಸ್ಕೊಳ್ಲಿಕ್ಕೆ ಆಗ್ತಾ ಇರ್ಬೋದು. ಸೊ ನನ್ನ ಸಾಮರ್ಥ್ಯ ಏನು, ನನ್ನ ಶಕ್ತಿ ಕೇಂದ್ರ ಏನು, ಸೊ ಅದನ್ನ ನಾನು ತಿಳ್ಕೊಬೇಕಾಗಿ ಬರುತ್ತೆ. ಮತ್ತೆ ನಾನು ಎಲ್ಲಿ ವೀಕ್ ಅಂತ ಅಂದ್ಕೊಳ್ತೀನಿ, ಯಾವ ವಿಷಯದಲ್ಲಿ ನನಗೆ ಸಮಸ್ಯೆ ಕಾಡುತ್ತೆ, ಇದನ್ನ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನನ್ನ ವೀಕ್ನೆಸ್ ಏನಿದೆ ಅದು ಅರ್ಥ ಮಾಡ್ಕೊಳಂಗಾಗತ್ತೆ. ಸೊ ಇಷ್ಟನ್ನ ನಾವು ತಿಳ್ಕೊಂಡ್ರೆ ಈಸಿ ಆಗತ್ತೆ ಒಂದು ಒಳ್ಳೆ ಡಿಸಿಷನ್ ನ ತಗೊಂಡು, ಒಂದು ಒಳ್ಳೆ ನಿರ್ಧಾರನ ತಗೊಂಡು ಮುಂದೆ ಹೆಜ್ಜೆ ಇಟ್ಟು ನಮ್ಮ ಜೀವನ ಏನಿದೆ ಅದನ್ನ ಪರಿಪೂರ್ಣ ಮಾಡ್ಕೊಳ್ಳಿಕ್ಕೆ ಅಂತ ಈ ಸ್ಟೇಟ್ಮೆಂಟ್ ಹೇಳ್ತಿದೆ. ಸತ್ಯ ಅಲ್ವರ? ಎಸ್. ಕೆಲವೊಂದ್ಸಲ ಒಂದು ನಿರ್ಧಾರ ತಗೊಳ್ತೀವಿ, ಆ ನಿರ್ಧಾರಕ್ಕೆ ಬದ್ಧರಾಗಿ ನಾವು ಮುಂದುವರಿಲಿಕ್ಕೆ ಆಗೋದಿಲ್ಲ. ಕಾರಣ ಇಷ್ಟೇ. ಸೊ ನನ್ನ ನಿರ್ಧಾರ ಸರಿನಾ ಇಲ್ವೋ ಅಂತ ಮತ್ತೆ ಅನುಮಾನ ಸ್ಟಾರ್ಟ್ ಆಗುತ್ತೆ. ಆ ಅನುಮಾನಕ್ಕೆ ತಕ್ಕ ಹಾಗೆ ಆ ನಿರ್ಧಾರ ಕೂಡ ಡ್ರಾಪ್ ಮಾಡ್ತೀವಿ. ಹಾಗಿದ್ರೆ ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳೋದು ಹೇಗೆ, ಅಥವಾ ಈ ಪರಿಸ್ಥಿತಿಗೆ ಬರ್ಬೇಕು ಅಂತಂದ್ರೆ ನನ್ನ ವೀಕ್ನೆಸ್ ಸ್ಟ್ರೆಂತ್ ನ ತಿಳ್ಕೊಬೇಕಾದ್ರೆ ನಾನೇನ್ ಮಾಡ್ಬೇಕು? ಎಸ್. ಸೊ 5 ಮೆಥಡ್ಸ್ ಇದೆ, 5 ಸಿಸ್ಟಮ್ ಇದೆ, 5 ರೂಪಗಳಲ್ಲಿ ನಮ್ಮನ್ನ ನಾವು ತಿಳ್ಕೊಬಹುದು. ಅದು ಹೇಗಂತ ಒಂದೊಂದನ್ನೇ ತಿಳ್ಕೊಳ್ತಾ ಹೋಗೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ವಿಷಯ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ, ನಿಮ್ಗೂ ಇಂಟ್ರೆಸ್ಟಿಂಗ್ ಅನಿಸ್ತಿದೆ. ಸೊ ಹಾಗಾಗಿ ಕೊನೆ ತನಕ ನೋಡಿ, ಅದರ ಲಾಭನ ಪಡ್ಕೊಳ್ಳಿ. ಚೆನ್ನಾಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರೈಟ್. ಸೊ ಮೊದಲನೇದಾಗಿ ಮಾಡ್ಬೇಕಾಗಿರುವಂತಹ ಹೆಜ್ಜೆ ಏನಪ್ಪಾ ಅಂತಂದ್ರೆ ಸೆಲ್ಫ್ ರಿಫ್ಲೆಕ್ಷನ್. ಎಸ್. ಸೊ ಪ್ರತಿದಿನ ನಾವು ಕರಡಿ ಮುಂದೆ ನಿಲ್ತೀವಿ. ಸೊ ನಾವು ಚೆನ್ನಾಗಿ ಕಾಣಿಸ್ತಿದೀವೋ ಇಲ್ಲ ಅಂತ ನೋಡ್ಕೊಳ್ಳಿಕ್ಕೆ. ಅದೇ ರೀತಿ ಕೂಡ ನಮ್ಮ ಆಂತರಿಕವಾಗಿ ನಾವು ಹೇಗಿದ್ದೀವಿ ಅಂತ ತಿಳ್ಕೊಬೇಕು ಅಂತಂದ್ರೆ ನಮ್ಮನ್ನ ನಾವು ಇಂಟ್ರೋಸ್ಪೆಕ್ಷನ್ ಮಾಡ್ಕೊಬೇಕಾಗಿ ಬರುತ್ತೆ.
ಸೊ ಪ್ರತಿದಿನ ಒಂದು ಸೆಲ್ಫ್ ರಿವ್ಯೂ ಮಾಡ್ಕೊಬೇಕಾಗಿ ಬರುತ್ತೆ. ಸೊ ಇಲ್ಲಿ ಕಾಣ್ತಾ ಇರೋ ಇಮೇಜ್ ಪ್ರಕಾರ ನೋಡಿದ್ರೆ ಈ ಮಿರರ್ ಅಲ್ಲಿ ನನ್ನ ಇಮೇಜ್ ಅಷ್ಟೇ ಕಾಣಿಸ್ಬೇಕು, ಪ್ರಶ್ನಾ ರೂಪ ಕಾಣಿಸ್ಬಾರ್ದು, ಕ್ಲಾರಿಟಿ ಇರಬೇಕಾಗತ್ತೆ. ಸೊ ಹಾಗಾಗಿ ನಾನೇನು ಅಂತ ತಿಳ್ಕೊಳ್ಳಿಕ್ಕೆ ಒಂದಷ್ಟು ಕಾಲಗಳನ್ನ ಮೀಸಲಿಡಬೇಕಾಗಿ ಬರುತ್ತೆ. ಇಂಟ್ರೋಸ್ಪೆಕ್ಷನ್, ಹಾಗೆ ಆ ಇಂಟ್ರೋಸ್ಪೆಕ್ಷನ್ ಮಾಡೋದ್ರಿಂದ ಸೊ ನನ್ನಲ್ಲಿ ಏನಿದೆ, ನಾನು ಏನ್ ಮಾಡಿದೆ, ಏನ್ ಮಾಡ್ಬೇಕಿತ್ತು, ಈ ಸೆಲ್ಫ್ ಅನಲೈಸೇಷನ್ ಮಾಡ್ತಾ ಹೋದಾಗ ನಾನೇನು ಅಂತ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಸೊ ಅಲ್ಲಿ ನಿಮಗೆ ಅಕಸ್ಮಾತ್ ಒಂದು ಸಣ್ಣ ಪುಟ್ಟ ಏರುಪೇರು ಆಗಿದ್ರು ಕೂಡ ಅದನ್ನ ತಿದ್ದುಕೊಂಡು ಮುಂದಕ್ಕೆ ಮಾರ್ಪಾಡು ಮಾಡಿಸ್ಕೊಳ್ಳುವಂತ ಸಾಮರ್ಥ್ಯ ಸಿಗುತ್ತೆ. ಸೊ ಹಾಗೆ ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಮಾಡೋದ್ರಿಂದ ಅವರ ಭಾವನೆ ಏನಿದೆ, ಎಮೋಷನ್ಸ್ ಏನಿದೆ, ಮತ್ತೆ ನಡವಳಿಕೆ ಏನಿದೆ, ಅದರಲ್ಲಿ ಖಂಡಿತವಾಗ್ಲೂ ಬದಲಾವಣೆಗಳನ್ನ ತಂದು ಒಳ್ಳೆ ರೂಪದಲ್ಲಿ ಮಾರ್ಪಾಡು ಮಾಡ್ಕೊಬಹುದು. ಇದು ಮೊದಲನೇ ಹೆಜ್ಜೆ. ಸೊ ಹಾಗಾಗಿ ಸೆಲ್ಫ್ ರಿಫ್ಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎರಡನೇದು ಐಡೆಂಟಿಫೈ ದ ವ್ಯಾಲ್ಯೂಸ್. ಸೊ ನಮ್ಮಲ್ಲಿರುವಂತ ವ್ಯಾಲ್ಯೂಸ್ ಏನಿದೆ ಆ ವ್ಯಾಲ್ಯೂಸ್ ನಾವು ಐಡೆಂಟಿಫೈ ಮಾಡ್ಕೊಬೇಕಾಗಿ ಬರುತ್ತೆ. ಸಾಮಾನ್ಯವಾಗಿ ಎಲ್ಲರ ಜೀವನದಲ್ಲೂ ವ್ಯಾಲ್ಯೂಸ್ ಇದ್ದೇ ಇರುತ್ತೆ. ಆ ವ್ಯಾಲ್ಯೂಸ್ ಏನು ಅಂತ ಅವ್ರಿಗೆ ಗೊತ್ತಾದ್ರೆ ಅದಕ್ಕೆ ಬದ್ಧರಾಗಿ ಆ ವ್ಯಾಲ್ಯೂಸ್ಗೆ ಕೆಲಸ ಮಾಡ್ಬೇಕಾಗಿ ಬರುತ್ತೆ, ಖಂಡಿತವಾಗ್ಲೂ ಮಾಡ್ತಾರೆ. ಸೊ ಎಸ್ಪೆಷಲಿ ನಮಗೆ LIC ಏಜೆಂಟ್ಸ್ ಆಗ್ಬೋದು ಅಥವಾ ಮಾರ್ಕೆಟಿಂಗ್ ಪರ್ಸನಲ್ಸ್ಗೆ, ಮಾರ್ಕೆಟಿಂಗ್ ಪ್ರೊಫೆಷನಲ್ಸ್ಗೆ ತಮ್ಮದೇ ಆದಂತ ವ್ಯಾಲ್ಯೂಸ್ ಇಟ್ಟಿರ್ತಾರೆ. ಸೊ ಎಲ್ಲರಲ್ಲೂ ಇರುತ್ತೆ. ಎಸ್, ಮೇ ಬಿ ಎಥಿಕ್ಸ್ ಆಗ್ಬೋದು, ಆನೆಸ್ಟಿ ಆಗ್ಬೋದು, ಪ್ರಾಮಾಣಿಕತೆ ಇರ್ಬೋದು, ಸತ್ಯ ಹೇಳುವಂಥದ್ದು ಇರ್ಬೋದು, ಸುಳ್ಳು ಹೇಳದಿರುವಂಥದ್ದು, ಮತ್ತೆ ಸಮಯಕ್ಕೆ ತಕ್ಕಾಗಿ ರೀಚ್ ಆಗುವಂಥದ್ದು, ಹಿರಿಯರಿಗೆ ರೆಸ್ಪೆಕ್ಟ್ ಕೊಡುವಂಥದ್ದು, ಸಂಸ್ಕಾರಯುತವಾಗಿ ನಡ್ಕೊಳ್ಳುವಂಥದ್ದು, ಈ ಎಲ್ಲಾ ವಿಷಯಗಳನ್ನ ಕೂಡಿರೋ ವ್ಯಾಲ್ಯೂಸ್ ಅಂತ ಬರುತ್ತೆ. ಈ ವ್ಯಾಲ್ಯೂಸ್ ನಾವು ಅಳವಡಿಸ್ಕೊಂಡಿದ್ದು ನಮ್ಮಲ್ಲಿ ಏನ್ ವ್ಯಾಲ್ಯೂಸ್ ಇದೆ ಅಂತ ತಿಳ್ಕೊಂಡ್ರೆ ಆ ಪ್ರಿನ್ಸಿಪಲ್ಸ್ಗೆ ಅಥವಾ ಬಿಲೀಫ್ಸ್ಗೆ, ಆ ನಂಬಿಕೆಗೆ ಬದ್ಧರಾಗಿ ತೀರ್ಮಾನ ತಗೊಂಡಾಗ ನಮ್ಮ ಬಿಹೇವಿಯರ್ ಏನಿದೆ, ತೀರ್ಮಾನ ಕೂಡ ಅದಕ್ಕೆ ಬದ್ಧರಾಗಿ ಹೋಗುತ್ತೆ. ಸೊ ಮೊದಲನೇದಾಗಿ ನಮ್ಮಲ್ಲಿ ಏನೆಲ್ಲ ವ್ಯಾಲ್ಯೂಸ್ ಇದೆ ಆ ವ್ಯಾಲ್ಯೂಸ್ನ ತಿಳ್ಕೊಬೇಕಾಗಿ ಬರುತ್ತೆ. ಸೊ ಮೂರನೇದು ಅಂತ ಹೇಳೋದಾದ್ರೆ ರೆಕಗ್ನೈಸ್ ದ ಸ್ಟ್ರೆಂತ್ಸ್. ಸೊ ನಮ್ಮ ಸಾಮರ್ಥ್ಯ ಏನು, ಶಕ್ತಿ ಕೇಂದ್ರ ಯಾವುದು ನಮ್ಮಲ್ಲಿ, ನಾನು ಯಾವ್ದ್ರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ಬಲಿಷ್ಠನಾಗಿದ್ದೀನಿ, ಮಾತಾಡೋದ್ರಲ್ಲಿ ಬಲಿಷ್ಠನಾಗಿದ್ದೀನ, ಕೆಲಸ ಮಾಡೋದ್ರ ಬಲಿಷ್ಠನಾಗಿದ್ದೀನ, ಅಥವಾ ನನ್ನ ಮಾನಸಿಕ ಸ್ಥೈರ್ಯ ಏನಿದೆ ಅದು ಬಲಿಷ್ಠವಾಗಿದೆಯಾ, ಅಥವಾ ಎದುರುಗಡೆ ಇರುವಂತಹ ಮನುಷ್ಯನ ಇನ್ಫ್ಲೂಯೆನ್ಸ್ ಮಾಡೋದ್ರಲ್ಲಿ ಬಲಿಷ್ಠವಾಗಿದೆಯಾ, ಸಮಸ್ಯೆನ ಪರಿಹರಿಸೋದ್ರಲ್ಲಿ ಬಲಿಷ್ಠವಾಗಿದ್ದೀನ, ಅಥವಾ ಹೊಸ ಚಾಲೆಂಜಸ್ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡೋದ್ರಲ್ಲಿ ನಾನು ಬಲಿಷ್ಠನಾಗಿದ್ದೀನ, ರೈಟ್. ಸೊ ಹೀಗೆ ಸಾಕಷ್ಟು ವಿಷಯಗಳಲ್ಲಿ ನಿಮ್ಮ ಸಾಮರ್ಥ್ಯ ಏನಿದೆ, ಸ್ಟ್ರೆಂತ್ ಏನಿದೆ ಅದನ್ನ ತಿಳ್ಕೊಂಡ್ರೆ ಆ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಆತ್ಮವಿಶ್ವಾಸ ಮತ್ತೆ ನಿಮ್ಮ ಗೌರವ ಏನಿದೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಬೇರೆಯವರು ತಿಳಿಸಿ, ಬೇರೆಯವರು ಹೇಳೋ ಪ್ರಕಾರ ನಿನ್ನ ಸಾಮರ್ಥ್ಯ ಇದು ಅಂತ ಹೇಳಿಕ್ಕಿಂತ ಮುಂಚೆ ನನ್ನ ಸಾಮರ್ಥ್ಯ ಏನು ಅಂತ ನಾನು ತಿಳ್ಕೊಂಡ್ರೆ ನನ್ನಲ್ಲಿರುವಂತಹ ಆತ್ಮವಿಶ್ವಾಸ ಹೆಚ್ಚುತ್ತೆ. ಮುಂದೆ ಮಾಡ್ಬೇಕಾಗಿರುವಂತಹ ಸಾಧನೆಗಳೇನಿದೆ ಅದರ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಉದಾಹರಣೆ ಕೋಟ್ ಮಾಡ್ಬೇಕು ಅಂತಂದ್ರೆ, ಹನುಮಂತನಿಗೆ ತನ್ನ ಸಾಮರ್ಥ್ಯದ ಅರಿವಿರಲಿಲ್ಲ. ಶ್ರೀಲಂಕೆಗೆ ರೀಚ್ ಆಗ್ಲಿಕ್ಕೆ ಸಮುದ್ರ ಏನಿತ್ತು, ಸಮುದ್ರ ಲಂಘನ ಮಾಡ್ಲಿಕ್ಕೆ, ಸಮುದ್ರ ದಾಟುವಷ್ಟು ಸಾಮರ್ಥ್ಯ ಆತನಲ್ಲಿ ಇದೆ ಅಂತ ಗೊತ್ತಿರ್ಲಿಲ್ಲ. ಸೊ ಹೊರಗಿನವರು ಅದನ್ನು ಗುರುತಿಸ್ಕೊಟ್ರು. ಅದಕ್ಕೆ ತಕ್ಕಾಗಿ ತುಂಬಿದ ಆತ್ಮವಿಶ್ವಾಸದಿಂದ ಹನುಮಂತ ಕೂಡ ಬೃಹದಾಕಾರವಾಗಿ ಆಕಾಶದ ಎತ್ತರಕ್ಕೆ ಬೆಳೆದು ಒಂದೇ ಹೆಜ್ಜೆಯಲ್ಲಿ ಸಮುದ್ರನ ದಾಟಿ ಶ್ರೀಲಂಕೆಗೆ ಸೇರ್ತಾನೆ ಅಂತಂದ್ರೆ ಸೊ ಎಲ್ಲರಲ್ಲೂ ಆ ಸಾಮರ್ಥ್ಯ ಇದ್ದೇ ಇರುತ್ತೆ. ಸೊ ಹೊರಗಿನವ್ರು ಗುರುತಿಸೋದಕ್ಕಿಂತ ಮುಂಚೆ ನಮ್ಮ ಸಾಮರ್ಥ್ಯನ ನಾವೇ ಗುರುತಿಸ್ಕೊಂಡ್ರೆ ಇನ್ನೂ ಉತ್ತಮ ಅಂತ ಇದು ಹೇಳುತ್ತೆ, ರೈಟ್. ಸೊ ಹಾಗಾಗಿ ನಮ್ಮ ಶಕ್ತಿ ಏನಿದೆ ಆ ಶಕ್ತಿನ ನಾವು ಗುರುತಿಸ್ಕೊಳ್ಳೋದ್ರ ಮುಖಾಂತರ ನಮ್ಮ ಆತ್ಮಗೌರವ ಮತ್ತೆ ಸಾಮರ್ಥ್ಯ, ಶಕ್ತಿ, ಆತ್ಮವಿಶ್ವಾಸ ಏನಿದೆ ಅದನ್ನ ಜಾಸ್ತಿ ಮಾಡ್ಕೊಂಡ್ರೆ ಸಾಧನೆ ನಾವು ಅಂದ್ಕೊಂಡಿದ್ ಗುರಿ ಏನ್ ಮಾಡೋದಿದೆ ಖಂಡಿತವಾಗ್ಲೂ ಅದನ್ನ ರೀಚ್ ಆಗ್ತೀವಿ, ರೈಟ್. ಸೊ ನಾಲ್ಕನೇದಾಯ್ತು. ಮತ್ತೆ ನಾಲ್ಕನೇ ವಿಷಯಕ್ಕೆ ಬಂದ್ರೆ ಅಕ್ಸೆಪ್ಟ್ ದ ವೀಕ್ನೆಸಸ್. ಸಾಮಾನ್ಯವಾಗಿ ನಾವು ಎಲ್ಲರೂ ಕೂಡ ಬೇರೆಯವರ ವೀಕ್ನೆಸ್ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಅದು ಹಾಗೆ, ಅವನ ಹಾಗೆ, ಹೀಗೆ, ಅವನ ಹಾಗೆ ಹೀಗೆ, ಅವನಿಗೆ ಅದ್ ಬರೋದಿಲ್ಲ, ಇದ್ ಬರೋದಿಲ್ಲ, ಮಾತ್ ಬರೋದಿಲ್ಲ, ನೋಡ್ಲಿಕ್ಕೆ ಆಗಿದ್ದಾನೆ, ರೈಟ್, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ, ರೈಟ್. ಸೊ ಈಗೆಲ್ಲ ಬೇರೆಯವರ ವೀಕ್ನೆಸ್ ಇದೆ ಅದನ್ನ ತಿಳ್ಕೊಳ್ಳಿಕ್ ಹೋಗ್ತೀವಿ. ಬೇರೆಯವರು ನಮ್ಮ ವೀಕ್ನೆಸ್ ನ ತಿಳ್ಕೊಳ್ಳಿಕ್ಕಿಂತ ಮುಂಚೆ ನಾನು ಯಾವ್ದ್ರಲ್ಲಿ ವೀಕ್, ಕುಂದಿದೆ, ಕೊರತೆ ಇದೆ ನನ್ನಲ್ಲಿ, ಅದು ಏನಿದೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ತಕ್ಕ ಹಾಗೆ ಆ ಕೊರತೆನ ನೀಗಿಸ್ಕೊಳ್ಳಿಕ್ಕೆ, ಕೊರತೆನ ಮಾರ್ಪಾಡು ಮಾಡ್ಕೊಂಡು ಅದನ್ನ ಶಕ್ತಿ ಕೇಂದ್ರವಾಗಿ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಆಗುತ್ತೆ. ಸೊ ಬೇರೆಯವರು ನಮ್ಮ ವೀಕ್ನೆಸ್ ನ ಫೈಂಡ್ ಔಟ್ ಮಾಡಿದಾಗ ನಮಗೆ ಸಾಕಷ್ಟು ಇರಿಸುಮುರುಸಾಗತ್ತೆ ಅಥವಾ ಡಿಸ್ಟರ್ಬ್ ಆಗ್ತೀವಿ. ಆ ಚಾನ್ಸ್ಗೆ ಆಸ್ಪದ ಕೊಡದೆ ಸೊ ನಮ್ಮ ವೀಕ್ನೆಸ್ ಏನು ಅಂತ ನಾವೇ ತಿಳ್ಕೊಂಡ್ರೆ ಅದನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಸೊ ಅಫ್ಕೋರ್ಸ್ ಬೇರೆಯವರು ಪಾಯಿಂಟ್ ಔಟ್ ಮಾಡಿದಾಗ ಕೂಡ ನೀವು ಅದನ್ನ
ನೆಗೆಟಿವ್ ಆಗಿ ತಗೊಳ್ದೆ ಧನಾತ್ಮಕವಾಗಿ ಚಿಂತನೆ ಮಾಡೋ ಸಾಮರ್ಥ್ಯ ಕೂಡ ನಿಮ್ಗೆ ಬರ್ಬೇಕಾಗಿ ಬರುತ್ತೆ. ಆ ರೀತಿ ಬಂದಾಗ ಅದು ನಿಮ್ಮ ವೀಕ್ನೆಸ್ ಆಗೋದಿಲ್ಲ, ಆ ವೀಕ್ನೆಸ್ಗೆ ಸಿಗುವಂತ ನೆಕ್ಸ್ಟ್ ಹೆಜ್ಜೆ ಪರಿಹಾರ ಆಗುತ್ತೆ. ಸೊ ಇದರಿಂದ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನನ್ನಲ್ಲಿ ಪರಿವರ್ತನೆ ಆಗೋದ್ರಿಂದ, ಬದಲಾವಣೆ ಆಗೋದ್ರಿಂದ ನನ್ನ ಸಕ್ಸಸ್ ಹಾದಿ ಏನಿದೆ ಅದು ಕೂಡ ಸುಗಮ ಆಗುತ್ತೆ ಅಂತ ಹೇಳ್ತೀನಿ. ರೈಟ್. ಸೊ 5ನೇ ವಿಷಯಕ್ಕೆ, ಈ 4 ವಿಷಯಗಳನ್ನ ತಿಳ್ಕೊಂಡ ಮೇಲೆ ನೆಕ್ಸ್ಟ್ ಬರುವಂತದ್ದು ಎಲ್ಲಾನು ಗೊತ್ತಾದ್ಮೇಲೆ ನಮ್ದೇ ಆದಂತ ಒಂದು ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡು, ಸೊ ನನ್ನ ಸಾಮರ್ಥ್ಯ ಏನು, ನನ್ನ ವೀಕ್ನೆಸ್ ಏನು, ನನ್ನಲ್ಲಿ ಏನ್ ವ್ಯಾಲ್ಯೂಸ್ ಇದೆ ಅಂತ ತಿಳಿದಾದ್ಮೇಲೆ ನನ್ನದೇ ಆದಂತ ಒಂದು ಪರಿಧಿ ಏನಿದೆ, ಸರ್ಕಲ್ ಏನಿದೆ, ಆ ಸರ್ಕಲ್ ಅಥವಾ ಬೌಂಡ್ರಿನ ಫಿಕ್ಸ್ ಮಾಡ್ಕೊಬಹುದು. ಆ ಬೌಂಡ್ರಿಗೆ ತಕ್ಕಾಗಿ ನನ್ನ ಗುರಿಗಳನ್ನ ಸೆಟ್ ಮಾಡ್ಕೊಂಡು ಕೆಲಸ ಮಾಡ್ಬೋದು. ವೀಕ್ನೆಸ್ ಗೊತ್ತಾಯ್ತು ಅಂತಂದ್ರೆ ನನ್ನ ಪರಿಧಿ ಏನಿದೆ, ನನ್ನ ಸರ್ಕಲ್ ಏನಿದೆ, ಆ ಸರ್ಕಲ್ ಕೂಡ ಎಕ್ಸ್ಟೆಂಡ್ ಮಾಡ್ಕೊಬಹುದು. ಅದಕ್ಕೆ ಬೇಕಾಗಿರುವಂತ ತಯಾರಿ ಮಾಡಿ, ಈ ಸಾಮರ್ಥ್ಯ, ಈ ಗುರಿ ನನ್ನಲ್ಲಿ ಆಗೋದಿಲ್ಲ ಅಂತಂದ್ರೆ ಅದಕ್ಕೆ ಬೇಕಾದಂತ ಒಂದು ಒಂದು ವ್ಯವಸ್ಥೆನ ರೂಪಿಸ್ಕೊಂಡು ನನ್ನ ಸರ್ಕಲ್ ಏನಿದೆ ಅಥವಾ ನನ್ನ ಲಿಮಿಟ್ ಏನಿದೆ ಆ ಲಿಮಿಟ್ನು ಕೂಡ ಎನ್ಹಾನ್ಸ್ ಮಾಡ್ಕೊಳ್ತಾ ಹೋಗ್ಬೋದು. ರೈಟ್. ಸೊ ಮೊದಲನೇದಾಗಿ ನನ್ನ ಬೌಂಡ್ರಿ ಏನಿದೆ, ಆ ಬೌಂಡ್ರಿ ಯಾವ ಮಟ್ಟದಲ್ಲಿ ಇದೆ ಅಂತ ತಿಳ್ಕೊಬೇಕು ಅಂತಂದ್ರೆ ಈ 5 ಕ್ಯಾರೆಕ್ಟರ್ಸ್ ಏನಿದೆ ನಾನೇನು ಅಂತ ಅರ್ಥ ಮಾಡ್ಕೊಬೇಕು. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಇಷ್ಟು ನಿಮಗೆ ಗೊತ್ತಾಯ್ತು ಅಂತಂದ್ರೆ, ನೀವೇನು, ನಿಮ್ಮ ಸಾಮರ್ಥ್ಯ ಏನು ಅಂತ ನಿಮಗೆ ಗೊತ್ತಾಯ್ತು ಅಂತಂದ್ರೆ, ನಿಮ್ಮ ಸುತ್ತಮುತ್ತಲು ಇರುವಂತ ಯಾವುದೇ ವಸ್ತು ಆಗ್ಲಿ, ಮನುಷ್ಯ ಆಗ್ಲಿ, ವ್ಯವಸ್ಥೆ ಆಗ್ಲಿ, ಅಷ್ಟನ್ನು ಕೂಡ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಬಹುದು. ಅದಕ್ಕೆ ತಕ್ಕಾದಂತ ಒಂದು ಪ್ರತಿಕ್ರಿಯೆ ನಿಮ್ ಕಡೆಯಿಂದ ಬಂದು ಯಾವುದೇ ರೀತಿಯಂತ ಯಾರಿಗೂ ತೊಂದರೆ ಆಗದಿರೋ ರೀತಿಯಲ್ಲಿ ಅಥವಾ ದುಷ್ಪರಿಣಾಮ ಆಗದೆ ಇರೋ ರೀತಿಯಲ್ಲಿ ಆ ಪರಿಸ್ಥಿತಿಯನ್ನ ನಿಭಾಯಿಸಿ, ಸೊ ನಿಮ್ಮ ಗುರಿ ಏನಿದೆ, ನಿಮ್ಮ ಜೀವನದ ಕನಸೇನಿದೆ, ಆ ಕನಸನ್ನ ಪರಿಪೂರ್ಣ ಮಾಡ್ಕೊಳ್ಳಿಕ್ಕೆ ಖಂಡಿತವಾಗ್ಲೂ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳಷ್ಟು ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ರೈಟ್. ಸೊ ಬೌಂಡ್ರಿ ಸೆಟ್ ಮಾಡ್ಕೊಳ್ಳೋದ್ರ ಜೊತೆಲಿ ನೆಕ್ಸ್ಟ್ ಬೌಂಡ್ರಿ, ಅದ್ರ ನೆಕ್ಸ್ಟ್ ಏನು ಅಂತ ಕೂಡ ಈಸಿಯಾಗಿ ಚೇಂಜ್ ಮಾಡ್ತಾ ಹೋಗ್ಬೋದು. ನಮ್ಮ ಪರಿಧಿ ಏನಿದೆ, ಸೊ ಲಿಮಿಟೇಷನ್ ಏನಿದೆ, ಆ ಲಿಮಿಟೇಷನ್ಸ್ ನ ಕ್ರಾಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಹಾಗೆ ದೈಹಿಕವಾಗಿ ಕೂಡ ನಮ್ಮನ್ನ ನಾವು ಚೆನ್ನಾಗಿಟ್ಕೊಳ್ಬೋದು. ಸೊ ಯಾವುದೋ ಒಂದು ವಿಷಯ ಬರ್ತಿದೆ, ಆ ವಿಷಯ ನಂಗೆ ಡಿಸ್ಟರ್ಬ್ ಮಾಡುತ್ತೆ ಅನ್ನೋದಾದ್ರೆ ಮೊದಲೇ ಗೊತ್ತಿತ್ತು ಅಂತಂದ್ರೆ, ಅದು ನನ್ನ ಲಿಮಿಟೇಷನ್ ಇಲ್ಲ ಅಂತಂದ್ರೆ ಆರಾಮಾಗಿರ್ಬೋದು. ಡಿಸ್ಟರ್ಬ್ ಆಗುವಂತ ಸಾಮರ್ಥ್ಯ, ಡಿಸ್ಟರ್ಬ್ ಆಗುವಂತ ಅವಶ್ಯಕತೆ ಬರೋದಿಲ್ಲ. ಸ್ನೇಹಿತರೆ, ಇಷ್ಟೇ ಅಲ್ವಾ? ಎಸ್. ಸೊ ಈಗ ಅರ್ಥ ಆಗ್ತಿದೆ ಅಂತ ಅನ್ಸುತ್ತೆ. ಸೊ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಂತ. ಸೊ ಈ ವಿಡಿಯೋದಲ್ಲಿ ಇದ್ದಂತ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರೈಟ್. ಸೊ ನಮ್ಮನ್ನ ನಾವು ನೋಡ್ಕೊಳ್ಳೋದ್ರಿಂದ ಆಗುವಂತ ಲಾಭ ಏನು ಅಂತ ಆಲ್ರೆಡಿ ತಿಳ್ಕೊಂಡಿದ್ದೀರಾ. ಅದನ್ನ ಸ್ಟೇಟ್ಮೆಂಟ್ಸ್ ಮುಖಾಂತರ ಹೇಳೋದಾದ್ರೆ, ನಮ್ಮ ಡಿಸಿಷನ್ಸ್ ನ ನಮ್ಮ ಲಿಮಿಟೇಷನ್ಸ್ಗೆ ತಕ್ಕಾಗಿ, ವ್ಯಾಲ್ಯೂಸ್ ಏನಿದೆ ಅದಕ್ಕೆ ತಕ್ಕಾಗಿ ತೀರ್ಮಾನ ತಗೊಬಹುದು. ಅದರಿಂದ ನಮ್ಮ ಜೀವನದ ಗುರಿ ಏನಿದೆ, ಸಕ್ಸಸ್ ಏನಿದೆ, ನಮ್ಮ ಜೀವನದ ಮಹತ್ವ ಏನು ಅದು ಗೊತ್ತಾಗುತ್ತೆ. ಅದಲ್ಲದೆ ಇದು ತಿಳ್ಕೊಂಡ್ಮೇಲೆ ನಮ್ಮ ಸೆಲ್ಫ್ ಅವೇರ್ನೆಸ್, ಕಾನ್ಫಿಡೆನ್ಸ್ ಏನಿದೆ ಅದಕ್ಕೆ ಆದಂತ ಒಂದು ಸರ್ಟಿಫಿಕೇಶನ್ ಆಗ್ಬೋದು. ಸೊ ಆ ಚಾಲೆಂಜಸ್ ನ ಎದುರಿಸಲಿಕ್ಕೆ, ಫೇಸ್ ಮಾಡ್ಲಿಕ್ಕೆ ನಿಮ್ಗೆ ಬೇಕಾದಂತ ಒಂದು ಕ್ಲಾರಿಟಿ ಸಿಗುತ್ತೆ. ಮತ್ತೆ ರೆಸಿಸ್ಟೆನ್ಸ್ ಕೂಡ ಪ್ರಿಪೇರ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಎದುರುಗಡೆ ಇರುವಂತ ವೈರಿ ಯಾರು ಅಂತ ತಿಳ್ಕೊಳ್ದೆ ಯುದ್ಧಕ್ಕೆ ಇಳಿದ್ರೆ ನೀನು ಎಷ್ಟೇ ಸಾಮರ್ಥ್ಯವಂತನಾಗಿದ್ರು ಕೂಡ ಸೋಲುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇದು ಬಹಳ ಮುಖ್ಯ. ರೈಟ್. ಸೊ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು. ಸೊ ವಿಷಯ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೂ ಹಾಗೆ ಅನ್ಸಿದ್ರೆ ಲೈಕ್ ಮಾಡ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರಿಗೆ, ಅವ್ರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಯೂಸ್ಫುಲ್ ಅಂತಂದಾಗ ಅವ್ರಿಗೂ ಕೂಡ ಶೇರ್ ಮಾಡಿದಾಗ ಅವ್ರಿಗೂ ಕೂಡ ಜ್ಞಾನಾರ್ಜನೆ ಆಗುತ್ತೆ, ಅಥವಾ ಅವ್ರಿಗೂ ಎಲ್ಲೋ ಒಂದ್ ಕಡೆ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಅದು ನಿಮ್ಮಿಂದ ನಡೀತಾ ಇರುವಂತ ಒಂದು ಸಾಮಾಜಿಕ ಸೇವೆ. ರೈಟ್. ಧನ್ಯವಾದ.